ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ಅವರು ಆ ಸಂವಿಧಾನ ಪ್ರಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ. ಸಂವಿಧಾನ ಇಲ್ದಿದ್ರೆ ಅವರು ಅಲ್ಲ. ಆದ್ದರಿಂದ ಅವರು ಈ ಸಂವಿಧಾನ ವಿರೋಧಿ ಚಟುವಟಿಕೆಗಳೇನದವಲ್ಲ, ಅಥವಾ ಅದು ಪರ್ಯಾಯ ಸಂವಿಧಾನ ರಚನಾ ಚಟುವಟಿಕೆಗಳೇನದಲ್ಲ, ಇವೆಲ್ಲೂ ಕೂಡ ದೇಶ ವಿರೋಧಿ ಅಂಥ ಚಟುವಟಿಕೆಗಳು, ಭಯೋತ್ಪಾದನೆ ಚಟುವಟಿಕೆಗಳು. ಈ ದೇಶಕ್ಕೆ ಎಷ್ಟು ಅಪಾಯಕಾರಿ ಅಂತೇಳಿ ಭಯೋತ್ಪಾದಕ ಚಟುವಟಿಕೆಗಳ ವಿರುದ್ಧ ಕೇಸುಗಳನ್ನು ಹಾಕ್ತಾ ಇದ್ದೀವೋ, ಈ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಮಾನವಂಥ ಕೆಲಸಗಳು ಈ ಸಂವಿಧಾನ ವಿರೋಧಿ ಅಂಥ ಚಟುವಟಿಕೆ ಆಗಿದ್ದರಿಂದ ಭಯೋತ್ಪಾದನೆ ಅಡಿಯೊಳಗಡೆ, ದೇಶದ್ರೋಹದ ಅಡಿಯೊಳಗಡೆ ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ದೇಶದ ಸಂವಿಧಾನದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸಗಳನ್ನು ಈಗಿರುವಂಥ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಬೇಕಾದದ್ದು. ಅದು ದೇಶದ ಪ್ರಧಾನಮಂತ್ರಿಗಳು ಮಾಡಬೇಕು, ಈ ದೇಶದ ರಾಷ್ಟ್ರಪತಿಗಳಂಥವ್ರು ಮಾಡಬೇಕು, ಮತ್ತು ಅದು ಸಮಾನವಾಗಿಯೇ ಉಳಿದ ರಾಜಕೀಯ ಪಕ್ಷಗಳು ಮಾಡಬೇಕಾದದ್ದು ಅವುಗಳ ಕೆಲಸ ಮತ್ತು ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಾಂಗ್ರೆಸ್ ಕೂಡ ಮಾಡಬೇಕು, ಕಮ್ಯುನಿಸ್ಟ್ ಪಕ್ಷಗಳು ಮಾಡಬೇಕು, ಸಮಾಜವಾದಿ ಪಕ್ಷ ಕೂಡ ಮಾಡಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸಂವಿಧಾನಕ್ಕೆ ಧಕ್ಕೆ ಬದುಕ್ತಕ್ಕಂಥ, ಸಂವಿಧಾನದ ಶ್ರೇಷ್ಠತೆಯನ್ನು ಅಲ್ಲಗಳಿತಕ್ಕಂಥ ಸಂವಿಧಾನ ವಿರೋಧಿ ಚಟುವಟಿಕೆಗಳನ್ನು ನಡೆದಾಗ ಆ ಸಂವಿಧಾನದ ಪರವಾಗಿ ಮಾತಾಡಬೇಕಾದದ್ದು ಇವರೆಲ್ಲರೂ ಕರ್ತವ್ಯ ಅನ್ನೋದನ್ನು ನಾವು ಒತ್ತಾಯ ಮಾಡ್ತೀವಿ. ಭಾಳ ಒಳ್ಳೆಯ ಇದನ್ನು ಕೇಳಿದ್ರಿ. ಅವರು ಮೇಲ್ನೋಟಕ್ಕೆ ಇದು ಎಲ್ಲ ಧರ್ಮೀಯರು ಇದ್ರೊಳಗಡೆ ಇದ್ದಾರೆ, ಯಾವ ಧರ್ಮಕ್ಕೂ ವಿರೋಧ ಅಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ಸಂವಿಧಾನ ಏನಿದೆಯಲ್ಲ, ಅವ್ರದ್ದೇನು ಸಂವಿಧಾನ ಅಂತ ಏನು ಹೇಳ್ಕೊಳ್ತಾ ಇದ್ದಾರಲ್ಲ, ಹಿಂದುತ್ವದ ಸಂವಿಧಾನ ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಅದು ಪ್ಯೂರ್ಲಿಯಾಗಿ ವರ್ಗಾಧಾರಿತವಂಥ, ಜಾತಾಧಾರಿತವಂಥ ಸಂವಿಧಾನ. ಅದು ಅವ್ರ ಪ್ರಕಾರ ಅವ್ರದ್ದೇನೋ ಧರ್ಮ ಸಂಸತ್ತು ಅಥವಾ ಅದ್ರ ಸಂವಿಧಾನದ ಪ್ರಕಾರ ಸಂಸತ್ತು ಅನ್ನೋದು ಏನಿದೆಯಲ್ಲ, ಆ ಸಂಸತ್ತಿಗೆ ಸ್ಪರ್ಧೆ ಮಾಡೋದಕ್ಕೆ ಈಗಿರುವಂಥ ಸಂವಿಧಾನ ಎಲ್ರಿಗೂ ಮುಕ್ತವಂಥ ಅವಕಾಶ ಕೊಟ್ಟಿದೆ. ಎಲ್ರಿಗೂ ಸ್ಪರ್ಧೆ ಮಾಡ್ಬೋದಾ? 25 ವರ್ಷ ದಾಟಿದಂಥವರು ಎಲ್ರಿಗೂ ಅವಕಾಶ ಇದೆ, ಮತದಾನ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ಆದರೆ ಈ ಸಂವಿಧಾನ, ಅವ್ರ ಸಂವಿಧಾನ ಹೇಳ್ತಾ ಇದೆ, ವೇದಾಧ್ಯಯನ ಮಾಡಿದಂಥವ್ರಿಗೆ ಸಂಸತ್ತಿನ ಚುನಾವಣೆಯೊಳಗೆ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ ಅಂಥೇಳಿ. ಅದ್ರ ಪ್ರಕಾರ ಈ ದೇಶದ 95% ಜನ ಚುನಾವಣೆಗೆ ನಿಲ್ಲಕ್ಕೆ ಅರ್ಹತೆ ಇಲ್ಲ. ಅಲ್ಲ, ಅದು ಬಿಟ್ಟು ಸರಿ, ಅವ್ರಿಗೆ ಇಲ್ಲ. ಅಂದರೆ ನಿರ್ದಿಷ್ಟವಾಗಿ ವೇದಾಧ್ಯಯನ ಅನ್ನೋದು ಏನಿದೆಯಲ್ಲ, ಆ ಧರ್ಮಸೂಚಕವಂಥ ಪದ. ಅದು ಧರ್ಮಸೂಚಕವಂಥ ಪದ ಅಲ್ವಾ ಅದು? ಅದನ್ನು ಜೈನ ಹೇಳ್ತಿದೆಯಾ, ಬೌದ್ಧ ಹೇಳ್ತಿದೆಯಾ, ಲಿಂಗಾಯತ್ ಹೇಳ್ತಿದೆಯಾ? ಅವು ಬೇರೆ ಬೇರೆ ಬೇರೆಗಳದವಲ್ಲ. ಇದು ಏನಿದೆಯಲ್ಲ, ಮೇಲ್ನೋಟಕ್ಕೆ ಹೇಳ್ತಕ್ಕಂಥದ್ದಕ್ಕೆ ಆ ಥರ ಎಲ್ಲ ಧರ್ಮಗಳಿಗೆ ಅವಕಾಶ. ಅಂದರೆ ಎಲ್ಲ ಧರ್ಮೀಯರು ಈಗಾಗಲೇ ಒಂದು ಇವರೇನು ವೇದಾಧ್ಯಯನ ಮಾಡಿದಂಥ ಸಂಸದರು ಅವರೇನೋ ಇದು ಆಗ್ತದಲ್ಲ, ಅದಕ್ಕೆ ಅಧೀನವಾಗಿರಬೇಕು. ಇವ್ರದ್ದು ಸಮಾನತೆ ತತ್ವ ಅಲ್ಲ, ಸ್ವಾತಂತ್ರ್ಯದ ತತ್ವ ಅಲ್ಲ, ಅಧೀನತೆಗೊಳಪಡಿಸುವ ತತ್ವ ಇದು. ಅಂದರೆ ಈ ದೇಶದೊಳಗಡೆ 2 ವರ್ಗಗಳು, ಅಧೀನವಾಗಿರುವಂಥ ವರ್ಗ, ಆಳುವ ವರ್ಗ. ಈ ದೇಶವನ್ನು ಆಳುವ ವರ್ಗ ಮತ್ತು ಅಧೀನ ವರ್ಗವಾಗಿ ವರ್ಗೀಕರಿಸ್ತಕ್ಕಂಥ ಒಂದು ಕುತಂತ್ರ ಮತ್ತು ವ್ಯವಸ್ಥಿತವಂತ ತಂತ್ರ ಇದರೊಳಗಡೆ ಇದೆ ಅನ್ನೋದನ್ನು ಗಮನಿಸಬೇಕು. ಈ ದೇಶಕ್ಕೆ ಸಮಾನವಂತ ಮತಾಧಿಕಾರ ಬಂದಿದ್ದು ಸುಲಭ ಅಲ್ಲ ಸರ್. ಅದಕ್ಕೊಂದು ಹೋರಾಟದ ಚರಿತ್ರೆ ಇದೆ. ಈ ದೇಶದೊಳಗಡೆ ಬ್ರಿಟಿಷ್ ಆಡಳಿತ ಮಾಡ್ತಾ ಇರುವಾಗ ಎಲ್ರಿಗೂ ಸಮಾನವಂತ ಮತಾಧಿಕಾರ ಇರಲಿಲ್ಲ. ಇರಲಿಲ್ಲ. ಶ್ರೀಮಂತರಿಗೆ, ಇವರಿಗೆ ಎಲ್ಲರಿಗೂ ಮತಾಧಿಕಾರ ಇತ್ತು. ಸಮಾನವಂತ ಮತಾಧಿಕಾರ ಇರಲಿಲ್ಲ. ಮಹಿಳೆಯರಿಗೆ ಮತಾಧಿಕಾರ ಇರಲಿಲ್ಲ. ಸಮಾನವಂತ ಮತಾಧಿಕಾರ ಈ ದೇಶದ ಸಂಸತ್ತಿನ ಮೂಲಕ ನಮಗೆ ದಕ್ಕಿರೋದು, ಇದೇ ಸ್ವಾತಂತ್ರ್ಯ ನಂತರ ಮೂಲಕ ದಕ್ಕಿರೋದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟದ ಚರಿತ್ರೆ ಇದೆ. ಸಮಾನವಂತ ಮತಾಧಿಕಾರ, ಸಮಾನವಂತ ರಾಜಕೀಯ ಪ್ರಾತಿನಿಧ್ಯ ಅನ್ನೋದೇನಿದೆಯಲ್ಲ, ಸಮಾನವಂತ ಹಕ್ಕಿನ ಪ್ರಶ್ನೆ ಏನಿದೆಯಲ್ಲ, ಈ ಸಮಾನವಂತ ಹಕ್ಕಿನ ಪ್ರಶ್ನೆ ಇವರಿಗೆ ದೊಡ್ಡದಂತ ಮುಳುವಾಗಿರೋದು.
ಇವ್ರು ಏನು ಹಿಂದುತ್ವ ಅಂತ ಹೇಳ್ತಾರಲ್ಲ, ಹಿಂದುತ್ವ ಅದು ಸಮಾನತೆ ಪರಿಕಲ್ಪನೆ ಅಲ್ಲ, ಅದು ಅಸಮಾನತೆ ಪರಿಕಲ್ಪನೆ. ಅದು ಹಿಂದುತ್ವ ಅನ್ನೋದು ಅಸಮಾನತೆ ಪರಿಕಲ್ಪನೆ. ಅದು ಹಿಂದುತ್ವದ ಅಡಿ ಒಳಗಡೆ ಎಲ್ಲರೂ ಸಮಾನರಲ್ಲ. ಇಲ್ಲಿ ಜಾತಿ ವ್ಯವಸ್ಥೆ ಇದೆ. ಬ್ರಾಹ್ಮಣರು ಶ್ರೇಷ್ಠರು, ದಲಿತರು ಕನಿಷ್ಠರು. ಜಾತಿ ವ್ಯವಸ್ಥೆನ ಒಪ್ಕೊಂಡಿರುವಂಥದ್ದಲ್ಲ ಅದು. ವಿಶೇಷ ಹಕ್ಕುಗಳು ಯಾರಿಗಿದೆ? ಬ್ರಾಹ್ಮಣರಿಗಿದ್ದಾವೆ. ಆ ಕಾರಣಕ್ಕೆ ಕಂಚಿಯ 4 ಪೀಠಗಳಿದಾವಲ್ಲ, ಬ್ರಾಹ್ಮಣರು ಪೀಠಾಧಿಕಾರಿಗಳು. ಉಡುಪಿಯ ಅಷ್ಟಮಠಗಳಿದ್ದಾವಲ್ಲ, ಬ್ರಾಹ್ಮಣರ ಪೀಠಾಧಿಕಾರಿಗಳು. ಇವರು ಜಾತಿ ವ್ಯವಸ್ಥೆ ಬಗ್ಗೆ ನಂಬಿಕೆ ತೆಗೆದು ಹಾಕ್ತೀನಿ ಅಂತ ಹೇಳ್ತಾ ಇದ್ರ. ಈ ನಾಳೆಗೆ ನಾವು 8 ಉಡುಪಿ ಮಠಾಧಿಕಾರಿಗಳಿಗೆ ದಲಿತರನ್ನ ಅಥವಾ ಬೇರೆದವ್ರನ್ನ ಮಾಡಲಿ, ಅಥವಾ ಈ ಕಂಚಿಯ 4 ಪೀಠಗಳದಲ್ಲ ಬೇರೆ ಬೇರೆದವ್ರನ್ನ ನೇಮಕ ಮಾಡಲಿ. ಶೃಂಗೇರಿ ಮಠಕ್ಕೊಬ್ಬರು ಬ್ರಾಹ್ಮಣೇತರನ್ನ ಮಾಡಲಿ, ನೋಡೋಣ. ಬ್ರಾಹ್ಮಣರೇತರ ಮಾಡಲಿ ನಾವು. ಅದನ್ನೇ ಹೇಳ್ತೀನಿ ಸರ್, ಅದನ್ನೇ ಹೇಳಿದೀವಲ್ಲ. ಭಾಳ ಒಳ್ಳೆಯ ಪ್ರಶ್ನೆ ಅದು. ಅವರು ಸಂವಿಧಾನ ರಚನೆ ಆದಮೇಲೆ ಯಾಕೆ ಮಾಡಬೇಕಪ್ಪ? ಈಗ ಮಾಡಿಬಿಡ್ಬೇಕಿತ್ತಲ್ಲ, ಅವರು ಈಗಲೇ ಮಾಡಿಬಿಡ್ಬೇಕಿತ್ತಲ್ಲ. ಅವರು RSSನ ಸಂಘಟನೆ ಏನಿದೆಯಲ್ಲ, ಹಿಂದೂ ಮಹಾಸಭೆ ಏನಿದೆಯಲ್ಲ, ಒಬ್ಬ ದಲಿತನ ಇಷ್ಟು ವರ್ಷ 100 ವರ್ಷದ ಚರಿತ್ರೆ ಇರುವಂಥವ್ರಿಗೆ ಒಬ್ಬ ದಲಿತನ ನೇಮಕ ಮಾಡಲಿಕ್ಕಾಗಲಿಲ್ಲ ಅವರಿಗೆ. ಸಂಚಾಲಕನೊಬ್ಬ ದಲಿತನ ಮಾಡಲಿಕ್ಕಾಗಲಿಲ್ಲ ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.